ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಬೆಳಿಗ್ಗೆ ಬೇಗ ಇದ್ದೀನಿ ಅನ್ಕೊಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದು ಹೇಳೋದೇನಿದ್ದು ಲೇಟಾಗಿ ಆಯ್ತು ಅಂತೇಳಿ ನಾವು ಅಪ್ಪ ಎಲ್ಲ ಮೇವೆಲ್ಲ ಕೊಯ್ಕೊಂಬ ಅಂತಂದ್ರೆ ಹೊಲ್ದ ಬಂದು ಮೇವೆಲ್ಲ ಕೊಯ್ಕೊಂಡು ವಿಡಿಯೋ ಮಾಡಕ್ ಹೋದ್ರೆ ಮೇವು ಕೆಳಗಡೆ ಬಿದ್ಬಿಡ್ತೀವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಬಿದ್ದಿರೋದೆಲ್ಲ ಗಾಡಿ ಮೇಲೆ ಇಟ್ಕೊಂಡು ಅಲ್ಲಿಂದ ಸೀದಾ ಮನೆ ಹತ್ರ ಬಂದು ಹೊರಗಡೆ ಹಾಕಿ ಕನ್ನಡಿ ಹತ್ರ ಬಂದು ನೋಡಿದ್ರೆ ಟೀ ಶರ್ಟ್ ಎಲ್ಲ ಫುಲ್ ಗಲೀಜ್ ಆಯ್ತು. ನಾವು ಒಮ್ಮರು ಬೈದ್ರು. ಹೊರಗಡೆ ಬಂದು ಎತ್ತೆಲ್ಲ ಮೈ ತೊಳಿಬೇಕು ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಎಲ್ಲ ಎತ್ಗಳೆಲ್ಲ ಮೈ ತೊಳ್ಕೊಂಡೇ ಬಂದ್ಬಿಟ್ರು. ನನ್ನ ಕೆಲಸ ಎಲ್ಲ ನಮ್ಮ ಅಣ್ಣನ ಮಾಡಿದ್ರೆ ಅಲ್ಲಿಂದ ಖುಷಿಯಾಗಿ ಮಕ ತೊಳ್ಕೊಂಡು ಅಷ್ಟಾಗಿ ಇಷ್ಟ ಮಾಡ್ಕೊಂಡು ಕಾಯರೆ ಅಂದ್ರು. ನಾವು ಮರ ಒಂದೆರಡು ಕಾಯಿ ಎರ್ದು, ಯಾಕಂದ್ರೆ ಇವು ತಮಾಷೆ ಎಲ್ಲ ಪೂಜೆ ಮಾಡ್ತಾರೆ ಅಂತೇಳಿ ಕಾಯಿಗೆ ಎರ್ದು ಅಲ್ಲೇ ಬಿಸಾಕಿ ಅಲ್ಲಿಂದ ನಾವು ಕರ್ಕೊಂಡು ಹೊಲ್ದತ್ರ ಹೋಗ್ಬೇಕಾಯ್ತು. ಯಾಕಂದ್ರೆ ನಮ್ಮನ್ನ ಎಲ್ಲರೂ ಹೊಲ್ದತ್ರ ಹೋಗಿದ್ರು. ನಾವು ಹೊಲ್ದತ್ರ ಹೋಗಿ ಇವತ್ತೆಲ್ಲ ಕಾಯಿಗಡ್ಡೆ ಎಲ್ಲ ಇರಬೇಕಾಯ್ತು. ಇದೇನು ಡ್ರಮ್ ಇಲ್ಲಿ ಇಟ್ಟಿದ್ದೇನೆ ಅನ್ಕೋಬೇಡಿ, ಇವತ್ತು ಎಣ್ಣೆ ಹೊಡ್ಬೇಕು ಅನ್ಕೊಂಡ್ವಿ, ಇವತ್ತು ಆಗಲ್ಲ. ಅದಕ್ಕೆ ಅಲ್ಲಿಂದ ನಾವು ಅಣ್ಣ ಎಲ್ಲ ಹಿರಿಕಾಯಿ ಇರ್ತಿದ್ರು. ನಾನು ಅವ್ರ ಜೊತೆ ಸೇರಿ ಹಿರಿಕಾಯಿ ಎಲ್ಲ ಹರ್ಕೊಂಡು ಅದನ್ನೆಲ್ಲ ಒಂದು ಪುಟ್ಟಿ ಎಲ್ಲ ಹಾಕೊಂಡು ಇಟ್ಟು ಬರೋಷ್ಟಲ್ಲಿ ನಮ್ಮಮ್ಮ ಎಲ್ಲ ಚೌಳೆಕಾಯಿ ಹರಿತಿದ್ರು. ಅದೆಲ್ಲ ಸ್ವಲ್ಪ ಚೌಳೆಕಾಯಿ ಹರಿದಿದ್ರು. ಇದೆಲ್ಲ ಇನ್ನು ಸ್ವಲ್ಪ ನಾನು ಅವ್ರ ಜೊತೆ ಸೇರಿ ಚೌಳೆಕಾಯಿ ಹರಿದು ಎಲ್ಲ ಒಂದು ಚೀಲ ಸಿಕ್ಕುವ ಚೀಲ ತಗೊಂಡು ಎಲ್ಲ ಆ ಕಡೆ ಗಾಡಿ ಹತ್ರ ಇಟ್ಟು ಬಂದ್ರೆ ಈ ಕಡೆ ನಮ್ಮಮ್ಮ ಬಂದು ಮತ್ತೆ ಇದ್ಯಾವುದೋ ಮುಲ್ಲಂಗಿಕಾಯಿ ಅಂತ ಕೂಡ ಹರ್ಕೊಂಡು ಅಲ್ಲಿಂದ ನಾನು ನಮ್ಮಮ್ಮ ಗಾಡಿ ತಗೊಂಡು ಸೀದಾ ಮನೆ ಹತ್ರ ಬಂದು, ಯಾಕಂದ್ರೆ ಇವನ್ನೆಲ್ಲ ಸಂತಿಗೆಲ್ಲ ಒಯ್ಬೇಕಾಯ್ತು. ಅದಕ್ಕೆ ಎತ್ತುಗಳು ನೀರು ಕುಡ್ದಿಲ್ಲ. ನೀರು ಕುಡಿಸಿ ನಾನು ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡಿದ್ದು ಅಷ್ಟೆಲ್ಲ ಸಂಜೆ ಆಯಿತು. ನಮ್ಮ ಅಣ್ಣ ನಮ್ಮ ಅಮ್ಮನೆಲ್ಲ ಕರ್ಕೊಂಡು ಮಾರ್ಕೆಟ್ ಹತ್ರ ಬಿಟ್ಟು ಬಂದಿರೋ. ಅವ್ರನ್ನ ಕರ್ಕೊಂಡು ಬರ್ಬೇಕಂತ ನಾನು ರೆಡಿಯಾಗಿ ಗಾಡಿ ತಗೊಂಡು ಸಂತೆ ಹತ್ರ ಬಂದು ನಾವು ಇನ್ನೂ ಸ್ವಲ್ಪ ಮಾರೋದಿತ್ತು. ಆಯ್ತು ಅಂತೇಳಿ ಒಂದು ರೌಂಡ್ ಹಾಕ್ಕೊಂಬರ್ತೇನೆ ಅಂತೇಳಿ ಈ ಕಡೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ಮಾರಿದ್ರು. ಅವನ್ನೆಲ್ಲ ತೊಗೊಂಡು ಸೀದಾ ನಾನು ನಮ್ಮ ಅಮ್ಮ ಅಲ್ಲಿಂದ ಮನೆ ಹತ್ರ ಬಂದ್ವಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ ಮುಗಿಸ್ತಾ ಇದೀನಿ. ಫಾಲೋ ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.